ಸರ್ ಹೆಸರು ರೇಣುಕಾ ಪ್ರಸಾದ್ ಅಂತ. ಫೋನ್ ನಂಬರ್ ಹೇಳಿ. NGF ಲೇಔಟ್ ಮಲ್ಲತ್ತಳ್ಳಿ RR ನಗರ ವಿಧಾನಸಭಾ ಕ್ಷೇತ್ರ. ಫೋನ್ ನಂಬರ್ 9353 422 807. ಫಾಸ್ಟ್ ಆಯಿತು. ಫೋನ್ ನಂಬರ್ ಫೋನ್ ನಂಬರ್ ಇನ್ನೊಂದು 9353 422 807. ನಿನ್ನ ಹೆಸರು ಹೇಳಪ್ಪ. ರೇಣುಕಾ ಪ್ರಸಾದ್ ಅಂತ ಸರ್, RR ನಗರ ವಿಧಾನಸಭಾ ಕ್ಷೇತ್ರ ಮಲ್ಲತ್ತಳ್ಳಿ. ಸರ್ ನಮ್ಮದು ಸಮಸ್ಯೆ ಏನಂದರೆ ಕಳೆದ 1 ವರ್ಷದಿಂದ ಒಬ್ಬರು ಲ್ಯಾಂಡ್ ಲಾರ್ಡ್ ಮಲ್ಲತ್ತಳ್ಳಿನಲ್ಲಿ ರಸ್ತೆ ಒತ್ತುವರಿ ಮತ್ತು BBP ಪಾರ್ಕ್ ಮಾಡಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋದು. 2023-24 ಜನವರಿಯಿಂದ BBP ಕಂಪ್ಲೇಂಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಅವರು ಎಕ್ಸ್ಟರ್ನಲ್ ಫೋರ್ಸ್ ಅಂದರೆ MLA ಹೇಳಿದ್ದಾರೆ ಅಂದ್ಬಿಟ್ಟು ರಸ್ತೆ ಮೇಲೆ ಒತ್ತುವರಿ ಮಾಡಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ನಾವು BBP ಎಲ್ಲ ಕಂಪ್ಲೇಂಟ್ ಕೊಟ್ಟು ಸರ್ವೆಗೆಲ್ಲ ಕೊಟ್ವಿ. ಕೊನೆಗೆ ನಾವು ಇನ್ನೊಂದು ಸತಿ ಹೇಳೋದೇನು ಪ್ಲಾನ್ ಸರ್, ರಸ್ತೆ ಒತ್ತುವರಿ BDA ರಸ್ತೆ 30 ಅಡಿ ರಸ್ತೆ ಒತ್ತುವರಿ ಮತ್ತು ನಿಮ್ಮ BBP ಪಾರ್ಕ್ನ ಒತ್ತುವರಿ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿರೋದು. ಎಲ್ಲದು ಏನು ಕನ್ಸ್ಟ್ರಕ್ಷನ್ ಮಾಡೋರೆ? ಇಂಡಸ್ಟ್ರಿಯಲ್ ಶೆಡ್, ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಇಂಡಸ್ಟ್ರಿಯಲ್ ಶೆಡ್ ಕಟ್ಟಿದ್ದಾರೆ. ಸರ್ ಇದು ಕಟ್ಟಬೇಕಾದ್ರೆ ನಾವು ಇದು ಮಾಡಿದ್ವಿ. MLA ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಲ್ಯಾಂಡ್ ಲಾರ್ಡು ರಸ್ತೆ ಮೇಲೆ ಕಟ್ಟಿದ್ದಾರೆ. ಆಮೇಲೆ ಇದ್ರ ಸಲುವಾಗಿ ನಾವು BDA ಸರ್ವೆ, ಜಾಯಿಂಟ್ ಸರ್ವೆ, BDA BBP ಸರ್ವೆನೂ ಮಾಡಿಸಿ ಲಾಸ್ಟ್ ಟೈಮ್ ನೀವು BBP ಹೆಡ್ ಆಫೀಸ್ ಸಿಕ್ಕಿದೆ ಅಂತ ನೀವು ಹೇಳಿದ್ಮೇಲೆ ಡೆಮಾಲಿಷನ್ ಆರ್ಡರ್ ಕೂಡ ಇಶ್ಯೂ ಆಗಿದೆ ಬಿಲ್ಡಿಂಗ್ಗೆ. ಮತ್ತು ಆ ಕೋರ್ಟ್ ಆ ಕೇಸ್ ಸಂಬಂಧ ನಮ್ಮ ಕೋರ್ಟಲ್ಲಿ ಇಂಪ್ಲೀಟ್ ಕೂಡ ಆಗಿದೆ. ರೋಡ್ ವೆಡ್ಡಿಂಗ್ ಸರ್ ಇನ್ನೊಂದು ಏನಂದರೆ ಸರ್ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್ 2023 ಜನವರಿಯಿಂದ 24ರಿಂದ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ರು. ಕಟ್ಟಬೇಕಾದ್ರೆ ನಾವು BBMP ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ರಸ್ತೆ ಮೇಲೆ ಕಟ್ತಾ ಒತ್ತುವರಿ ಅಂತ ಹೇಳಿ ಸ್ಟಾಪ್ ಮಾಡಿಸಿದ್ವಿ. ಬಟ್ ಅವ್ರು ಮತ್ತೆ MLA ಹೇಳ್ತಾರೆ ಅಂತ ಹೇಳಿ ಕಟ್ಟಿದ್ದಾರೆ. ಬೇಕಾದ್ರೆ ನೀವು ಬ್ಯಾಕ್ಗ್ರೌಂಡಲ್ಲಿ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ 100% ರೋಡ್ ಡಿವಿಯೇಷನ್ ಮಾಡಿ ಇಂಡಸ್ಟ್ರಿಯಲ್ ಶೆಡ್ ಕಟ್ಟಿರೋದು. ಒಂದು ಸಣ್ಣ ಪುಟ್ಟ ಈ ಶೆಡ್ ಎಲ್ಲ ಇಂಡಸ್ಟ್ರಿಯಲ್ ಶೆಡ್ಡು ನಿಮ್ಮ BBP ಪಾರ್ಕ್. ಆಮೇಲೆ ಇನ್ನೂ ಸುಮಾರು ಇಂಜಿನಿಯರ್ಗಳು MLA ಹೇಳ್ತಾರೆ ಅಂತೆಲ್ಲ ಬ್ಯಾಕ್ಔಟ್ ಆದರು, ಯಾರು ನಮ್ಗೆ ಸಪೋರ್ಟ್ ಮಾಡಿಲ್ಲ. ಕೊನೆಗೆ ನಾನು ನಿಮ್ಮ ಹತ್ರ ಬಂದ್ಬಿಟ್ಟು ಲಾಸ್ಟ್ ಇಯರು ತುಷಾರ್ ಕಿರಣ ಸರ್ ಇದ್ದಾಗ ನಿಮ್ಗೆ ಆ ಲೆಟ್ರ್ ಕೊಟ್ಟಮೇಲೆ ನೀವು ಅದಕ್ಕೆ ಡೆಮಾಲಿಷನ್ ಆರ್ಡರ್ ಕೊಟ್ಟರೆ. ಸೊ ಅದಕ್ಕೆ ನಾನು ಗ್ರೇಟ್ಫುಲ್ ಟು ಸರ್. ನೀವು ಡೆಮಾಲಿಷನ್ ಆರ್ಡರ್ ಕೊಟ್ಟಮೇಲೆ BBMP ಅವ್ರು ಆ್ಯಕ್ಟ್ ಆಗಿದ್ದು ಡೆಮಾಲಿಷನ್ ಆರ್ಡರ್ ಇಶ್ಯೂ ಮಾಡಿ. ಯಾಕಂದರೆ ಅಲ್ಲಿ ತನಕ MLA ಸಪೋರ್ಟ್ ಇದೆ ಅಂತಲೇ ಬ್ಯಾಕ್ಔಟ್ ಆಗಿದ್ರಲ್ಲ. MLA ಬಂದ್ಬಿಟ್ಟು ಮುಂದಿರುತ್ತವ್ರು ಸರ್, ಅದು ನಾನು ಹೇಳಿ ಸರಿನಾ ಸರ್. ಜೊತೆಗೆ ಈಗ ಏನಾಗಿದೆ ಅಂದರೆ, ಈಗ ಇತ್ತೀಚೆಗೆ ಸರ್ವೆ ಆದಾಗ ಲಾಸ್ಟ್ ಹೈಕೋರ್ಟಿಂದ ಸ್ಥಳ ಮಾಜಲ್ ಬರೆದ್ರು. ಕೇಸ್ ಇಂಪ್ಲೀಟ್ ಆದಮೇಲೆ ಜಡ್ಜು ಹೈಕೋರ್ಟಿಂದ ಸ್ಥಳ ಮಾಜಲ್ ಬರ್ತಾರೆ. KC ಮೇಡಮು ಕಮಿಷನರ್ ಸಾಹೇಬ್ ಎಲ್ಲ ಬಂದು ಅದನ್ನ ಸ್ಥಳ ಮಾಜಲ್ ಕೂಡ ಆಗಿದೆ. ಈಗ ಏನಂದರೆ ಈ ರಸ್ತೆ ಮೇಲೆ ಕಟ್ಟಿರೋ ಬಿಲ್ಡಿಂಗ್ನ ಒತ್ತುವರಿ ತೆರವು ಮಾಡಿಸ್ಬೇಕು ಮತ್ತು ಅದಕ್ಕೆ ಟ್ರೇಡ್ ಲೈಸೆನ್ಸ್. ಸರ್ ಇಲ್ಲಿಗಲ್ ಬಿಲ್ಡಿಂಗ್ಗೆ ಟ್ರೇಡ್ ಲೈಸೆನ್ಸ್ ಕೊಡೋಂಗಿಲ್ಲ ಅಂತ ನಾವು ಎಲ್ಲ ಡಾಕ್ಯುಮೆಂಟಲ್ಲಿ ಮಾತಾಡ್ತೀವಿ. ಬಟ್ BBMP HO ಟೀಮ್ ಅವರು ಟ್ರೇಡ್ ಲೈಸೆನ್ಸ್ ಕೊಟ್ಟಿದ್ದಾರೆ. ಇದ್ರ ಸಲುವಾಗಿ 1 ವರ್ಷದಿಂದ ಅಲ್ದಾಡಿರೋದು ನಾವು. ಬಟ್ ಇವತ್ತು ಕೂಡ ಅವನು ರಸ್ತೆ ಮೇಲೆ ಕಟ್ಟೋ ಬಿಲ್ಡಿಂಗ್ಗೆ ಟ್ರೇಡ್ ನಡೆಸ್ತಾನೆ ಸರ್. ಸೊ ನನ್ನ ಮನವಿ ಏನಂದರೆ ಆ ಟ್ರೇಡ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು. ಆ ರಸ್ತೆ ಒತ್ತುವರಿ ತೆರವುಗೊಳಿಸಿದ್ರೆ ನಮಗೆ ಸಾರ್ವಜನಿಕರು ನೋಡೋಕೆ ಅನುಕೂಲ ಆಗುತ್ತೆ. ಮತ್ತು ಪಾರ್ಕ್ ಎನ್ಕ್ರೋಚ್ಮೆಂಟ್ ಇದ್ರೆ ಪಾರ್ಕ್ ಡೆವಲಪ್ಮೆಂಟ್ ಆಗುತ್ತೆ ಸರ್. ಪಾರ್ಕ್ 20 ವರ್ಷದಿಂದ ಡೆವಲಪ್ಮೆಂಟ್ ಆಗಿಲ್ಲ ಸರ್, ಹಂಗೆ ಇದೆ. ಬಿಕಾಸ್ ಅವನು ಇದು ಏನಪ್ಪ ರೋಡ್ ಎನ್ಕ್ರೋಚ್ ಮಾಡಿದ್ದಾನೆ, ಪಾರ್ಕ್ ಎನ್ಕ್ರೋಚ್ ಮಾಡಿಲ್ಲ ಅಂತ ದಯವಿಟ್ಟು ಇದಕ್ಕೆ ಸಾಕಷ್ಟು. ಚಂದ್ರಶೇಖರ್ ಕೃಷ್ಣಪ್ಪ. ನಮಸ್ಕಾರ, ಚಂದ್ರಶೇಖರ್ ಅಂತ ಸರ್. 944807. ಸ್ವಲ್ಪ ಇಲ್ಲಿಂದ ಬಿಡಿ ಸೆಕ್ರೆಟ್ರಿ. 9448078974. ನಾನು ಚಂದ್ರಶೇಖರ್ ಅಂತ ಸರ್. ನಂದೊಂದು ಮನವಿ ಸರ್, ಒಂದು 2.5-3 ಎಕರೆ ಜಾಗ ಇದೆ ಸರ್. ಇಲ್ಲಿ ಇದನ್ನ ಒಂದು 2 ನಿಮಿಷ ಹೊರಟೋಗ್ತೀನಿ. ಗಣೇಶ ಎದುರುಗಡೆ 3 ಕಡೆ ರಸ್ತೆ ಇದೆ ಸರ್, 60 ರಸ್ತೆ ಇದೆ. ಇಲ್ಲಿ ಆಶ್ರಯ ಬಡಾವಣೆ ಅಂತ ಮಾಗಡಿ ರೋಡ್ ಕನೆಕ್ಟ್ ರಸ್ತೆ ಇದು. ಸೊ ಈ ಪಾರ್ಕಿಗೆ ತುಂಬ ಒತ್ತಡ ಆಗ್ತದೆ, ತುಂಬ ಅದು ವಾಸನೆ ಬರ್ತಾ ಇದೆ. ಮತ್ತು ಅಲ್ಲಿ ಏನಾದರೂ ಪ್ರಾಣಿಗಳ ಸತ್ರ ತಂದಲ್ಲಿ ಕೆರೆ ಹಾಕ್ತಾರೆ, ಅದು ತುಂಬ ಸುಲಭ. ಅದನ್ನು ಡೆವಲಪ್ಮೆಂಟ್ ಮಾಡಿ ದಯವಿಟ್ಟು ಪಾರ್ಕಿಗೆ ಅಥವಾ ಸರ್ಕಾರಿ ಕೆಲಸಕ್ಕೆ ಉಪಯೋಗಿಸ್ಕೊಂಡ್ರೆ ಅಕ್ಕಪಕ್ಕ ಯಾರು ಒತ್ತುವರಿ ಮಾಡ್ದಂಗೆ ಅದಕ್ಕೆ ಮುಂಚೆ ನೀವು ಸರ್ಕಾರದ ಹ್ಯಾಂಡ್ ಓವರ್ ತಗೊಂಡು ಅಭಿವೃದ್ಧಿ ಮಾಡ್ಕೊಡಿ ಅಂತ ಒಂದು ಮನವಿ ಸರ್. ಒಂದು ಕೆರೆ ಸರ್ 2.5-3 ಎಕರೆ ಇದೆ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಕೃಷ್ಣಪ್ಪ ಕೋಡಿಪಳ್ಳಿ ಅಂದ್ಬಿಟ್ಟು ಭಾರತ ನಗರ ಸಮಾನ ಮನಸ್ಕರ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ಮತ್ತು ಆಯುರಾಶ್ರಮ ಗ್ರೀನ್ ವ್ಯಾಲಿ ಟೌನ್ಶಿಪ್ಗೆ ಅಧ್ಯಕ್ಷರು ಕೂಡ ಆಗಿದ್ದೀನಿ. ರಾಜ್ಯ ಮಟ್ಟದ ನಿರ್ದೇಶನ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇರ್ತಕ್ಕಂಥ ನಾನು ಪ್ರಥಮ ಬಾರಿಗೆ ನಮ್ಮ ಜನಪ್ರಿಯ ಶಾಸಕರು ನೀತಿಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ST ಸೋಮಶೇಖರ್ಗೆ ಅಭಿನಂದಿಸ್ತೇನೆ. ಮಾನ್ಯ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಅವ್ರಿಗೂ ಕೂಡ ನಮಸ್ಕಾರ ಆಗ್ತತ್ತ. ನನ್ನ ನಂಬರು 94915347 ಕೃಷ್ಣಪ್ಪ ಕೋಡಿಪಳ್ಳಿ. ಸರ್ ನಮ್ಮ ಮನವಿ 99% ಪ್ರಾಬ್ಲಮ್ ಸಾಲ್ವ್ ಆಗಿಬಿಟ್ಟಿದೆ, ನಮ್ಮ ಶಾಸಕರು ಪರಿಹರಿಸಿದ್ದಾರೆ. ಆದರೆ ಒಂದು 2 ಸಮಸ್ಯೆ ಸರ್. ಒಂದು ಏನಂತಂದರೆ, ಈಗಾಗಲೇ ನಮ್ಮ ಚಂದ್ರಶೇಖರ್ ನಮ್ಮ ಆಯುರಾಶ್ರಮ ಸಾಹೇಬರು ನೀವು ಒಂದ್ಸರಿ ಬಂದಿದ್ದೀರಿ ಸರ್, ಸಂತೋಷ್ ಗುರೂಜಿ ಆಶ್ರಮ, ಅದನ್ನು ಗ್ರೀನ್ ವ್ಯಾಲಿ ಟೌನ್ಶಿಪ್ ಅಂತ ಕರೀತಾರೆ. ಸುಮಾರು 250 ಜನಸಂಖ್ಯೆ ಇರ್ತಕ್ಕಂಥ ಒಂದು ಬಡಾವಣೆ. ಅದಕ್ಕೆ ಟಾರು ಮತ್ತು ಕಾವೇರಿ ವಾಟರ್ ಕೊಡಿಸಿದ್ದಾರೆ ನಮ್ಮ ಮನೆ ಶಾಸಕರು. ಮತ್ತು ಏನಪ್ಪ ಅಂತಾರೆ, ಡ್ರೈನೇಜ್ ಮೇಲೆ ಕಲ್ಲು ಕವರ್ ಆಗದಲ್ಲೇ ಇಲ್ಲದ್ರಿಂದ ಹೋಗ್ತಾ ಇರ್ಬೇಕಾದ್ರೆ ಒಳಗಡೆ ಬಿದ್ದೋಗ್ತಾರೆ. ಆ ಡ್ರೈನೇಜ್ ಮೇಲ್ಗಡೆ ಇರ್ತಕ್ಕಂಥ ಕವರ್ ಮಾಡಬೇಕು. ಅದಕ್ಕೆ ಈ ವರ್ಷ ಎಸ್ಟಿಮೇಟಲ್ಲಿ ಸೇರಿಸ್ತೀವಿ ಅಂತ ಸಾಹೇಬರು ಹೇಳಿದ್ದಾರೆ. ಅದನ್ನು BBMP ಸ್ಪೀಡಪ್ ಮಾಡಬೇಕು. ನಂಬರ್ 2, ನಮ್ಮ ಮಾಗಡಿ ವಿಧಾನಸಭಾ